ಹಾಯ್ ಹಲೋ ನಮಸ್ಕಾರ ಬಸ್ಸು, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಬೆಳಗ್ಗೆನೇ ಇನ್ನೂ ಸ್ವಲ್ಪ ಬೇಗ ನೆನೆಗಿನ್ನ ಬೇಗ ಎದ್ದೇಳೋಣ ಅಂತ ಹೇಳ್ಬಿಟ್ಟು ಬೇಗ ಎದ್ದು ಈಗ ಟೈಮು 6:15 ನಾವು ಜಿಮ್ ಕಡೆಗೆ ಹೋಗ್ತಾ ಇದ್ದೀವಿ. ನಮ್ಮ ಬ್ರದರ್ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾನೆ ಇವತ್ತು ಬೇಗ ಆಯ್ತು. ಹಾಯ್ ಏನು ಸರ್ ಎದ್ದರ? ನಾವು ಯಾವಾಗಲೂ ಎದ್ದಿದ್ವಿ ಸರ್. ಎದ್ದಿರಿ ಮಾಡಿ ನಾವು ಹೊರಟಿದ್ದೀವಿ ಸರ್. ಎತ್ತಿ ಗಾಡಿ ಈ ಅರ್ಲಿ ಮಾರ್ನಿಂಗಲ್ಲಿ ಎದ್ದು ಬೆಳಗ್ಗೆ ಹೋಗೋ ಸುಖನೇ ಬೇರೆ. ಸೂರ್ಯ ಒಳ್ಳೆ ವ್ಯೂ, ಫ್ರೆಶ್ ಏರು, ಸಮಾಧಾನ ಬರ್ತದೆ. ಇವತ್ತು ಬೆಳಗಿನ ಟಿಫನಿಗೆ ಪಲಾವ್ ಮಾಡಿದ್ದಾರೆ, ಸಕ್ಕತ್ತಾಗೈತೆ. ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಆದರೆ ಡೈಲಿ ತಿನ್ನಬೇಕು ಅನಿಸುತ್ತೆ, ಬಟ್ ಆಗಲ್ಲ. ಯಾಕೆ ಹೇಳ್ರಿ, ರೈಸು ಏನೋ ಒಂದು ದಿವಸ ಒಂದು ಟೈಮು ತಿನ್ಬೋದು ಅಷ್ಟೇ. ಯಾವಾಗಲೂ ತಿಂದರೆ ಹೆವಿ ಫ್ಯಾಟು, ಓವರ್ಲೋಡ್ ಆಗ್ಬಿಡುತ್ತೆ. ತಿಂಡಿ ಮಾಡಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಇದೆ ಅಂತ ಹೇಳ್ಬಿಟ್ಟು ನಾವು ರೆಡಿಯಾಗಿ ನಮ್ಮ ಮಗರಾಜನ್ನು ರೆಡಿ ಮಾಡಿಕೊಂಡು ಹೋಗ್ತಾಯಿದ್ವಿ. ಹೋಗಿ ಗಾಡಿ ಪಾರ್ಕ್ ಮಾಡಿ ದೇವಸ್ಥಾನ ಮುಂದೆ ಫುಲ್ ರಶ್ ಇತ್ತು. ರಾಘವೇಂದ್ರ ಸ್ವಾಮಿಗಳದ್ದು 353ನೇ ಆರಾಧನಾ ಮಹೋತ್ಸವ ಪ್ರೋಗ್ರಾಮ್ ಇತ್ತು. ಒಳಗಡೆ ಹೋದ್ವಿ, ಒಳ್ಳೆ ದರ್ಶನ ಆಯಿತು. ತೀರ್ಥ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ದೇವ್ರ ದರ್ಶನ ಮಾಡಿಕೊಂಡು ಹಂಗೆ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ನಮ್ಮ ಅವ್ರ ಮನೆಗೆ ಹೊರಟ್ವಿ. ಮಧ್ಯಾಹ್ನದ ಊಟ ಒಳ್ಳೆ ಗರಿಗರಿ ದೋಸೆ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ಮಸ್ತಾಗಿದೆ. ಊಟ ಮಾಡ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಹೋಗ್ತಾ ಮನೆ ದಾರಿಲಿ ಜೈ ಜವಾನ್ ಜೈ ಕಿಸಾನ್ ಮಾರ್ಟ್ ಇದೆ. ಅಲ್ಲಿ ಏನೋ ಮನೆಯವ್ರೇನೋ ಬೇಕು ಐಟಮ್ ಎಲ್ಲ ತೊಗೋಬೇಕು ಅಂದರು ಅಂತೇಳಿ ಅಲ್ಲಿ ನಿಲ್ಲಿಸಿದ್ದೆ. ಅಲ್ಲೋಗಿ ಏನೇನು ಬೇಕೆಲ್ಲ ಪರ್ಚೇಸ್ ಮಾಡಿಕೊಂಡು ಮನೆ ಕಡೆಗೆ ಹೊರಟ್ವಿ. ಹೋಗ್ತಾ ಬೈಕ್ ಮೇಲೆ ಮಗರಾಜ ಫುಲ್ಲು ಚೇಷ್ಟೆ ಮಾಡ್ತಾಯಿದ್ದ. ಅದಕ್ಕೆ ಮಧ್ಯದಲ್ಲಿ ನಿಲ್ಲಿಸಿ ಅವನನ್ನು ಹಿಂದಕ್ಕೆ ಕೊಟ್ಟು ಮನೆ ಕಡೆ ಬರ್ತಾ ಹೊರಟ್ವಿ. ಹಾಯ್ ಹಲೋ ನಮಸ್ಕಾರ ಬಾಸು. ಮೊನ್ನೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ನಮ್ಮ ಮನೆಯವ್ರಿಗೆ, ಅದಕ್ಕೆ ಬ್ಲಾಗು ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಇವಾಗ ಮತ್ತೆ ಹಾಸನ ಹೊರಟಿದ್ದೀವಿ ತೋರ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಹಾಸನ್ಗೆ ಅಂತ ಹೊರಟ್ವಿ. ಮನೆ ಹತ್ರ ಹೋದರೆ ಮನೆಯವ್ರು ಆರಾಮಾಗಿದ್ದರು. ತೋಟದ ಹತ್ರ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ JCB ಮತ್ತು ಟ್ರ್ಯಾಕ್ಟರ್ ಕರೆಸ್ಕೊಂಡು ಕಲ್ಲು ಎಲ್ಲ ಶಿಫ್ಟಿಂಗ್ ಮಾಡಿಸ್ತಾ ಇದ್ದೀವಿ. ತೋಟದ ಹತ್ರ ನವಿಲ್ ನೋಡಿ ಎಷ್ಟು ಆರಾಮಾಗಿ ರೋಡಲ್ಲಿ ಓಡಾಡ್ತಾ ಇದೆ, ಒಂಚೂರು ಭಯ ಇಲ್ದಂಗೆ ಓಡಾಡ್ತಾ ಇದೆ. ಅಲ್ಲೆಲ್ಲ ಕೆಲಸಗಳು ನೋಡಿಕೊಂಡು ಟ್ರ್ಯಾಕ್ಟ್ರೆಲ್ಲ ಅನ್ಲೋಡ್ ಮಾಡಿಸ್ಕೊಂಡು ಕೆಲಸ ಮಾಡ್ತಾಯಿದ್ವಿ.
ಅಷ್ಟರಲ್ಲಿ ಮನೆ ಕಡೆಯಿಂದ ಕಾಲ್ ಬಂತು, ಅರ್ಜೆಂಟ್ ಹುಷಾರಿಲ್ಲ ಮತ್ತು ಆಸ್ಪತ್ರೆಗೆ ಹೋಗ್ಬೇಕು ಅಂತ. ಅದಕ್ಕೆ ಅವ್ರಿಗೆ ಎಲ್ಲ ಕಳಿಸ್ಕೊಂಡು ಹೋಗ್ಬಿಟ್ಟು ಹಾಸನ ಇಮಿಡಿಯೇಟ್ ಹೋದ್ವಿ. ಹಾಸನಿಗೆ ಬಂದ್ವಿ. ತನ್ಯ ಹಾಸ್ಪಿಟಲಿಗೆ ಹೋಗಿ ಫುಲ್ ಸುಸ್ತಾಗಿದೆ ಅಂತ ಹೇಳ್ಬಿಟ್ಟು ತೋರಿಸಿದ್ವಿ. ಮಧ್ಯಾಹ್ನ ಮನೆಯವ್ರು ಆರಾಮಾಗಿದ್ದಾರೆ ಅಂತ ಹೇಳ್ಬಿಟ್ಟು ತೋಟದ ಹತ್ರ ಎಲ್ಲ ಕೆಲಸಗಳು ಖುಷಿಯಾಗಿ ಮಾಡಿಸ್ಕೊತ ಇದ್ದೆ. ಬಟ್ ಆದರೆ ಮತ್ತೆ ಹುಷಾರಿಲ್ಲ ಅಂತ ಅಂದರು. ಮತ್ತೆ ಆಸ್ಪತ್ರೆಗೆ ಕರ್ಕೊಂಡೋಗ್ಬಿಟ್ಟು ಹಾಸನಕ್ಕೆ ಕರ್ಕೊಂಡೋಗಿ ಬಂದೆ. ಹಾಸ್ಪಿಟ್ಲಿಂದ ಬಂದ್ವಿ, ಸಂಜೆ ಕತ್ಲಾಗಕ್ಕೆ ಬಂತು. ಈಗ ಹಾಲು ಕರಿಯೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹಾಲು ಕರ್ಕೊಂಬರೋಣ. ಹಾಲು ಕರಿತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಒತ್ತೋದು ಮಾತ್ರ ಮರಿಬೇಡಿ. ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ.